ಚಾನಲ್. ಸ್ನೇಹಿತರೆ, ಇದೇನಿದು ಇಷ್ಟೊಂದು ತರಕಾರಿ ಅಂತ ನೋಡ್ತಿದ್ದೀರಾ? ಹೌದು ಸ್ನೇಹಿತರೆ, ಇವತ್ತು ನಾನು ತರಕಾರಿ ಬಗ್ಗೆನೇ ಮತ್ತು ಷಷ್ಠಿ ಹಬ್ಬದಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಯಾವ ಥರ ಆಚರಿಸ್ತಾರೆ ಅನ್ನೋದನ್ನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ತರಕಾರಿ ಕಾಣ್ತಿದೆಯಲ್ಲ, ಈ ತರಕಾರಿ ಒಂದು 15 ಥರದ ತರಕಾರಿ ಇರ್ಬೋದು. ಇದು ಸ್ನೇಹಿತರೆ, ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಹೇಗೆ ಆಚರಿಸ್ತೀವಿ ಅಂತ ಹೇಳಿದರೆ, ಅಕ್ಕಪಕ್ಕದವರು ಎಲ್ಲರೂ ಕೂಡ ತರಕಾರಿನ ಮನೆ ಮನೆಗೆ ತಂದು ಕೊಡ್ತಾರೆ. ಹಾಗೆ ನಮ್ಮನೇಲಿದ್ದನ್ನು ನಾವು ಅವ್ರಿಗೆ ಕೊಡ್ತೀವಿ, ಅವ್ರು ಕೊಟ್ಟಿದ್ದನ್ನು ನಾವು ತಗೊಳ್ತೀವಿ. ಈ ಥರ ನಾವು ತಗೊಂಡು ಇದನ್ನು ಸಾಂಬಾರು ಮಾಡ್ತೀವಿ ಸ್ನೇಹಿತರೆ. ಎಷ್ಟೇ ಶ್ರೀಮಂತರಾಗಲಿ, ಎಷ್ಟೇ ಚೆನ್ನಾಗಿ ಅನುಕೂಲ ಆಗಿದ್ದೀವಿ, ನಾವು ಸಂತೆಯಿಂದ ಅದೆಲ್ಲ ತಂದು ತಿಂತೀವಿ ಅಂತ ಯಾವುದೇ ಥರದ್ದು ಆ ಥರ ಮಾತು ಬರೋದಿಲ್ಲ. ಹೇಗೆ ಎಷ್ಟೇ ರಿಚ್ ಆಗಿದ್ರು ಕೂಡ ಎಲ್ಲರೂ ಒಬ್ರಿಗೊಬ್ಬರು ತರಕಾರಿನ ಹಂಚಿ ಮಾಡ್ತಾರೆ ಸ್ನೇಹಿತರೆ. ಈ ತರಕಾರಿನ ಸ್ನೇಹಿತರೆ, ಈ ಥರ ನಾವು ಎಲ್ಲ ಥರದ್ದು ಮಾಡೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ. ಮತ್ತು ಅದು ಷಷ್ಠಿ ಹಬ್ಬದಲ್ಲಿ ಮಾಡೋದ್ರಿಂದ ಮಾತ್ರ ಅಷ್ಟು ರುಚಿ ಕೊಡುತ್ತೆ ಸ್ನೇಹಿತರೆ. ಬೇರೆ ದಿನ ಇದೇ ಥರ ಮಾಡೋಕ್ಕೆ ಹೋದರೆ ಅದು ರುಚಿ ಕೊಡೋದಿಲ್ಲ. ಯಾಕಂದರೆ ಬೇರೆ ದಿನ ನಾವು ಎಲ್ಲರ ಮನೆಯಿಂದ ತಂದು ಮಾಡೋದಿಲ್ಲ, ಹಾಗಾಗಿ ಇರ್ಬೋದು. ಮತ್ತು ನಮ್ಮ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ ದಿನ ಈ ತರಕಾರಿ ಸಾಂಬಾರು ಮಾಡಿ 1-2 ಥರ ಸ್ವೀಟ್ ಮಾಡಿ, ಹಾಗೆ 12:30 ತನಕ ಉಪವಾಸ ಇದ್ದು 12:30ಗೆ ಸುಬ್ರಹ್ಮಣ್ಯದ ತೇರು ಎಳೆದು ಅಲ್ಲಿ ಪೂಜೆ ಆಗ್ತಿದೆ ಅನ್ನುವಾಗ ಇಲ್ಲಿ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿ ಮತ್ತೆ ಊಟ ಮಾಡ್ತಾರೆ ಸ್ನೇಹಿತರೆ. ತಂಬಿಟ್ಟು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸಂಪ್ರದಾಯ ನಿಮ್ಮಲ್ಲಿ ಕೂಡ ಇದೆಯಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ಥರ ಸಂಪ್ರದಾಯಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮಲ್ಲಿ ಕೂಡ ನಾನು ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಮಾಡೋಣ. ಅದಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ನಾನು 2 ಟೊಮೆಟೊನ ಹಾಗೆ ಹಾಕಿದ್ದೀನಿ, ಯಾಕಂದರೆ ಅದನ್ನು ನಾನು ಆಮೇಲೆ ರುಬ್ಬಿ ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಹಾಗೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ನಾವು ಬೇಯಲಿಕ್ಕೆ ಇಡೋಣ. ಇದಕ್ಕೆ ನಾನು ನೀರು ಜಾಸ್ತಿ ಹಾಕಲಿಲ್ಲ ಸ್ನೇಹಿತರೆ, ಯಾಕಂದರೆ ಇದರಲ್ಲೇ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಶುಂಠಿನ ನಾನು ಗುದ್ದಿ ಹಾಕಿದ್ದೀನಿ. ಇದು ಚೆನ್ನಾಗಿ 2 ವಿಷಲ್ ಬರಲಿ, ಆಮೇಲೆ ಉಳಿದಿದ್ದನ್ನು ಮಾಡೋಣ ಸ್ನೇಹಿತರೆ. ತರಕಾರಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಗೂ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ನಾನು ಇದು ಮಿಕ್ಸಿಗೇನೂ ಹಾಕಲಿಲ್ಲ, ಮಿಕ್ಸಿಗೆ ನಾನು ಟೊಮೆಟೊ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪನ್ನು ಕಡಿದು ಹಾಕಿದ್ದೀನಿ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಸ್ನೇಹಿತರೆ. ಒಗ್ಗರಣೆ ಕೊಡೋಣ ನಾವೀಗ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಿಂಗೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆನ ಕೊಡೋಣ ಸ್ನೇಹಿತರೆ. ಎಲ್ಲ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಬೇಯ್ತಾ ಇದೆ. ಇದನ್ನು ನಾವು ಸಾಂಬಾರಿಗೆ ಸೇರಿಸೋಣ. ನಾವು ಒಗ್ಗರಣೆನ ಇದಕ್ಕೆ ಹಾಕೋಣ ಸ್ನೇಹಿತರೆ. ನೋಡಿ, ಚೆನ್ನಾಗಿರೋ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಘಮ ಅಂತಿದೆ ಸಾಂಬಾರು, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೀವು ಮಾಡಿ. ಹಳೆ ಕಾಲದಲ್ಲಿ ಎಲ್ಲ ತರಕಾರಿ ಎಲ್ಲ ಅವರೇ ಬೆಳೀತಿದ್ರು, ಆಗ ಎಷ್ಟು ಬೇಕಷ್ಟು ತರಕಾರಿ ಎಲ್ಲ ತಿಂತಿದ್ರು. ಬಟ್ ಈಗಿನ ಕಾಲದಲ್ಲಿ ತರಕಾರಿ ರೇಟೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವೊಂದು ತರಕಾರಿ ನಾವು ತಿನ್ನೋದೇ ಇಲ್ಲ. ಈಗ ನೋಡಿ, ಎಲ್ಲ ಥರದ ತರಕಾರಿ ಸೇರಿ ಮಾಡಿದಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಮಾಡಿ. ಹಾಗೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಈ ವಿಡಿಯೋನ ಎಲ್ಲಿಂದ ನೋಡ್ತಿದ್ದೀರ ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ನನಗೆ ಅದು ತುಂಬ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ತಿ ಫುಡ್ ವಿತ್ ಗೀತಾಂಜಲಿ.